ಹೆಣ್ಮಗಳಿಗೆ ಕಗ್ಗೊಲೆ ಎಲ್ಲಿ ಕಾಲೇಜ್ ಗ್ರೌಂಡಲ್ಲಿ ಚುಚ್ಚಿ ಪಬ್ಲಿಕ್ಕಲ್ಲಿ ಸಾಯಿಸ್ತಿದ್ರೆ ಯಾರು ಇದೆ? ಅದೇ ಕಾಂಗ್ರೆಸ್ ಗೌರ್ಮೆಂಟಿನ ಒಂದು ಕಾರ್ಪೊರೇಟ್ರ್ ಮಗಳು ಅವಳು, ಬೇರೆ ಇನ್ಯಾರು ಅಲ್ಲ. ಅಂತ ಕಾರ್ಪೊರೇಟ್ ಮಗಳಿಗೆ ರಕ್ಷಣೆ ಇಲ್ಲ ಅಂದರೆ ಬೇರೆ ಹಿಂದೂ ಹೆಣ್ಮಕ್ಳಿಗೆ ಎಲ್ಲಿಂದ ಸಿಗುತ್ತೆ ನ್ಯಾಯ? ಇಂತಹ ಸರ್ಕಾರ ನಮಗೆ ಬೇಕಾ? ಮದುವೆ ಆದರೆ ಜಿಯಾದಲ್ಲಿ ಮದುವೆ ಆದರೆ ಆ ಹೆಣ್ಮಕ್ಳನ್ನ ಸೂಟ್ ಕೇಸಲ್ಲಿ ಫ್ರಿಡ್ಜಲ್ಲಿ ಪೀಸ್ ಮಾಡಿಬಿಟ್ಟು ಇದು ಮಾಡ್ತಾರೆ. ಮದುವೆ ಆಗಲಿಲ್ಲ ಅಂದರೆ ಚೂರಿಲಿ ಚುಚ್ಚಿ ಸಾಯಿಸ್ತಾರೆ. ಇದ ಗೌರ್ಮೆಂಟು? ಇಂಥವ್ರನ್ನ ಪಯಾಸ್ ಅಂತವ್ರನ್ನ ಪಬ್ಲಿಕ್ಕಲ್ಲಿ ಎಲ್ಲರ ಮುಂದೆ ತಂದು ಕಲ್ಲಲ್ಲಿ ಹೊಡೆದು ಗಲ್ಲಿಗೆ ಹಾಕಿದಾಗ ಮಾತ್ರ ಇಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗುತ್ತೆ. ಇಲ್ಲ ಅಂದ್ರೆ ಇಲ್ಲ. ಇಂಥ ಕಾಂಗ್ರೆಸ್ ಗೌರ್ಮೆಂಟ್ ನಮಗೆ ಬೇಕಾ? ಸಿದ್ದರಾಮಯ್ಯನವರೇ ಕಣ್ಣು ಮುಚ್ಕೊಂಡು ಯಾಕೆ ಕೂತಿದ್ದೀರಾ? ನೋಡಿ, ಕಣ್ಬಿಟ್ಟು ನೋಡಿ. ನಿಮ್ಗೆ ಏನೇ ಕೊಟ್ಟು ಎಲ್ಲ ಅದೊಂದು ಇದೊಂದು ಮಾಡ್ತೀರಲ್ವಾ? ಇದು ಕರೆಕ್ಟ್ ಇದೆಯಾ ನಿಮಗೆ? ಇದು ಕರೆಕ್ಟ್ ಇದೆಯಾ? ಹೆಣ್ಣು ಮಕ್ಕಳ ರಕ್ಷಣೆ ನಿಮಗೆ ಬೇಕಾಗಿಲ್ವಾ? ನೀವು ಆ ಸೀಟಲ್ಲಿ ಕೂತ್ಕೊಳ್ಳೋಕ್ಕೆ ಅನ್ಯಾಯಕ್ಕೂ ಬೇಗ ರಾಜೀನಾಮೆ ಕೊಡಿ. ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂದಮೇಲೆ ನಿಮ್ಮ ಗೌರ್ಮೆಂಟ್ ನಮಗೆ ಏನಕ್ಕೆ ಬೇಕು? ನಿಮ್ಮ ಗೌರ್ಮೆಂಟಲ್ಲಿರೋ ಒಂದು ಕಾರ್ಪೊರೇಟ್ ಮಗಳಿಗೆ ರಕ್ಷಣೆ ಇಲ್ಲ ಅಂದರೆ ನಮ್ಮಂಥ ಹೆಣ್ಣು ಮಕ್ಕಳಿಗೆ ಎಲ್ಲಿಂದ ರಕ್ಷಣೆ ಸಿಗುತ್ತೆ? ಇಂಥವ್ರು ನಮಗೆ ಬೇಕಾಗಿಲ್ಲ. ದಯವಿಟ್ಟು ನೀವು ಹಿರಿಯ ಅಧಿಕಾರದಿಂದ ಇದ್ದು ಗಂಟಾಘೋಷವಾಗಿ ಎಲ್ಲ ಹಿಂದೂ ಹೆಣ್ಣು ಮಕ್ಕಳ ಪರವಾಗಿ ನಾನು ಕೂಗಿ ಕೇಳ್ತಾ ಇದ್ದೀನಿ ನಿಮ್ಮನ್ನ. ಕಲಾವತಿ ನಾಗರಾಜ್. ಸರ್ಕಾರ ಅವ್ರಿಗೆ ರಕ್ಷಣೆ ಇಲ್ಲ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ಸರ್. ನಾವು ಮೊನ್ನೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿ ಬರ್ತಾ ಇದ್ದೀವಿ, 12 ಗಂಟೆ ಆಗಿದೆ. ಒಂದು BB ರೋಡಲ್ಲಿ ಒಂದು ಬೀಟ್ ಪೊಲೀಸ್ ಇಲ್ಲ, ಯಾರು ಇಲ್ಲ. ಆ ಥರ ಆಗಿದೆ. ಒಂದು ಟೈಮಲ್ಲಿ ನಾವು ಸುಧಾಕರ್ ಅವ್ರು ಸರ್ ನಮ್ಗೆ MLA ಆದಾಗ ನಾವೆಲ್ಲ ಹೋಗಿ ತಾಯಂದ್ರು ಮಕ್ಕಳೆಲ್ಲ ಟೂರ್ ಹೋಗಿದ್ದಾರೆ. ನಾವು ಬರ್ತಾ ಇದ್ದಾಗ 12 ಗಂಟೆ ಆಗಿದೆ. ಎಲ್ಲ ತಾಯಂದಿರು ಬಲಮುರಿ ಸರ್ಕಲಲ್ಲಿ ನಾವು ನಿಂತಿದ್ದಾಗ ಬೀಟ್ ಪೊಲೀಸ್ ಅವ್ರು ಬಂದು ಏನ್ರಮ್ಮ ಇಷ್ಟೊತ್ತಲ್ಲಿ ಇಷ್ಟು ಜನ ನಿಂತಿದ್ದೀರಾ ಹೆಣ್ಮಕ್ಳು ಅಂದರೆ, ಸರ್ ನಮ್ಮ ಮಕ್ಕಳೆಲ್ಲ ಟೂರ್ ಹೋಗಿದ್ದಾರೆ ಅದಕ್ಕೋಸ್ಕರ ನಾವು ಇಲ್ಲಿ ನಿಂತಿದ್ದೀವಿ ಅಂತ. ಆಯಿತು, ಮತ್ತೆ ಒಂದೊಂದು ರೌಂಡ್ ಹಾಕೊಂಡು ಬಂದ್ರ ಅಮ್ಮ ಅಂದರೆ, ಇಲ್ಲ ಸರ್ ಏನೋ ಸ್ವಲ್ಪ ಗಾಡಿ ಫೈಲೂರ್ ಆಗಿದೆ ಅಂತೆ, ಬರ್ತಾ ಇದ್ದೆ ಸರ್ ಅಂತ ಹೇಳಿದ್ರೆ ಅಲ್ಲಿ ಪೊಲೀಸ್ ಅವರು ನಮ್ಮನ್ನ ಮನೆಗಳಿಗೆ ಕಳಿಸಿದ್ದಾರೆ ಸರ್ ಮಕ್ಕಳನ್ನ. ಒಂದು ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಸಹ BB ರೋಡಲ್ಲಿ ಸಹ 12 ಗಂಟೆ ಆದರೂ ಒಂದು ಬೀಟ್ ಪೊಲೀಸ್ ಇಲ್ಲ ಸರ್. ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿಂದ ಇಲ್ಲ ರಕ್ಷಣೆ ಇಲ್ಲ. ಇನ್ನು ಕರ್ನಾಟಕದಲ್ಲೂ ರಕ್ಷಣೆ ಇಲ್ಲ. ಇವ್ರಿಗೆ ಅಮಾಯಕ ಹೆಣ್ಮಕ್ಳನ್ನ ಇನ್ನಷ್ಟು ಮಕ್ಕಳನ್ನ ತಗೋಬೇಕು. ಆ ತಾಯಿ ಹೊಟ್ಟೆ ಊರಿ ಯಾರಿಗೆ ಹೇಳ್ಬೇಕು? ಅವ್ರ ಮಕ್ಕಳಿಗೆ ಹಿಂಗೆ ಚುಚ್ಚಿ ಮಾಡಿದ್ರೆ ಅವ್ರು ಸುಮ್ಮನೆ ಇರ್ತಾ ಇದ್ರ? ಇಂಥ ಅಮಾಯಕ ಮಕ್ಕಳು ಮಾತ್ರ ಗಲ್ಲಿಗೇರ್ಸತ್ತಲ್ಲ ಸರ್, ಎನ್ಕೌಂಟರ್ ಮಾಡಬೇಕು. ಸಿಕ್ಕಿದ್ದಲ್ಲಿ ಎನ್ಕೌಂಟರ್ ಮಾಡಿದ್ರೆ ಒಬ್ಬನಿಗೆ ಈ ತರ ಮಾಡಿದ್ರೆ ಇನ್ನೊಬ್ಬರು ತಲೆ ಎತ್ತಬಾರದು ಸರ್. ಈ ತರ ಇದು ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಆಕ್ರೋಶ ಇದು.